ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 29ನೇ ಪ್ರಶ್ನೆ. ಕೆಳಗಿನವುಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಎ ಇದೆ ಗದ್ದಲ ಮತ್ತು ಸಂಗೀತ. ಗದ್ದಲ ಮತ್ತೆ ಸಂಗೀತದ ವ್ಯತ್ಯಾಸ ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಕ್ಲಾಸ್ ಅಲ್ಲಿ ಯಾರು ಇಲ್ಲ, ಟೀಚರ್ಸ್ ಯಾರು ಇಲ್ಲ, ದೊಡ್ಡಗೆ ಗಲಾಟೆ ಮಾಡ್ತಿರಲ್ಲ, ಅದೇ ಗದ್ದಲ. ಸಂಗೀತ ಅಂದ್ರೆ ಕೇಳ್ತಿರ್ತೀರಲ್ಲ, ಕಿವಿಗೆ ಇಂಪಾಗಿರುವಂತದ್ದು, ಅದು ಸಂಗೀತ. ಹಾಗಿದ್ರೆ ವ್ಯತ್ಯಾಸವನ್ನ ನೋಡಿದ್ರೆ ಗದ್ದಲ. ಇದು ಅಹಿತಕರವಾದ ಶಬ್ದವೇ ಗದ್ದಲ. ಇದು ಅಹಿತಕರವಾದಂತದ್ದಾಗಿರುತ್ತೆ. ಆದ್ರೆ ಸಂಗೀತ ಅಂದ್ರೆ ಕಿವಿಗಳಿಗೆ ಇಂಪಾದ ಶಬ್ದವೇ ಸಂಗೀತ. ಗದ್ದಲ ಗದ್ದಲ ಯಾವ್ಯಾವ್ದ್ರಿಂದ ಉಂಟಾಗ್ತದೆ ಅಂದ್ರೆ ಬಸ್ಸುಗಳು, ಟ್ರಕ್ಕುಗಳು ಮಾಡುವ ಶಬ್ದ, ಅಥವಾ ಕಾರ್ಖಾನೆ ಕೈಗಾರಿಕೆಗಳಿಂದ ಹೊಮ್ಮುವಂತಹ ಶಬ್ದ, ಟ್ರಾಫಿಕ್ ನಲ್ಲಿ ವಾಹನ ಶಬ್ದ, ಇದೆಲ್ಲ ಗದ್ದಲಕ್ಕೆ ಉದಾಹರಣೆ. ಸಂಗೀತ ಹಾರ್ಮೋನಿಯಂ, ಕೊಳಲು, ಸಿತಾರಗಳಿಂದ ಹೊಮ್ಮುವ ಶಬ್ದಗಳು, ಅಥವಾ ಯಾರಾದ್ರೂ ಸಂಗೀತವನ್ನ ಹೇಳ್ತಾ ಇದ್ದಾರೆ, ಇವೆಲ್ಲ ಶಬ್ದಗಳೇನಿದೆ ಅದನ್ನ ಸಂಗೀತ ಅಂತ ಹೇಳ್ತೀವಿ. ವಾಹನಗಳಿಂದ ಅಥವಾ ಹಾರ್ನ್ ಹೆಚ್ಚಾಗಿ ಬಳಸುವುದರಿಂದ ಹೊಮ್ಮುವಂತಹ ಶಬ್ದಗಳು, ಇದು ಗದ್ದಲಕ್ಕೆ ಉದಾಹರಣೆ. ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಗಳನ್ನ ನುಡಿಸ್ತಾ ಇದ್ದಾರೆ, ಇದು ಸಂಗೀತಕ್ಕೆ ಉದಾಹರಣೆ. ಎರಡನೇ ಪ್ರಶ್ನೆ, ಅವಧ್ವನಿ ಮತ್ತು ಶ್ರವಣಾತೀತ ಧ್ವನಿ. ಇವೆರಡೂ ಅಶ್ರವ್ಯ ಶಬ್ದಗಳೇ ಆಗಿದೆ, ಅಂದ್ರೆ ನಮ್ ಕಿವಿಗೆ ಕೇಳಿಸೋದಿಲ್ಲ. ಹಾಗಿದ್ರೆ ಅವಧ್ವನಿ ಮತ್ತು ಶ್ರವಣಾತೀತ ಧ್ವನಿಯ ವ್ಯತ್ಯಾಸ ಅಂತ. ಅವಧ್ವನಿ 20 ಹರ್ಟ್ಸ್ ಗಿಂತ ಕಡಿಮೆ ಆವೃತ್ತಿಯ ಶಬ್ದ. ನಿಮಗ್ ಗೊತ್ತು, ನಮ್ಮ ಕಿವಿ 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ವರೆಗೆ ಶಬ್ದವನ್ನ ಕೇಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಈಗ 20 ಹರ್ಟ್ಸ್ ಗಿಂತ ಕಡಿಮೆ ಆವೃತ್ತಿಯ ಶಬ್ದ ಇದ್ರೆ ಅದನ್ನ ಅವಧ್ವನಿ ಅಂತ ಕರೀತಾರೆ. 20,000 ಹರ್ಟ್ಸ್ ಗಿಂತ ಹೆಚ್ಚು ಆವೃತ್ತಿಯ ಶಬ್ದ ಇದ್ರೆ ಅದನ್ನ ಶ್ರವಣಾತೀತ ಧ್ವನಿ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ, ಭೂಕಂಪ ಆಗ್ತಾ ಇರುತ್ತೆ, ಭೂಮಿಯ ಕೆಳಪದರ ಕಂಪಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಆ ಸೌಂಡ್ ನಮಗೆ ಕೇಳೋದಿಲ್ಲ, ಇದನ್ನ ಅವಧ್ವನಿ ಅಂತ ಕರಿಬಹುದು. ಶ್ರವಣಾತೀತ ಧ್ವನಿ ಅಂದ್ರೆ ಸೋನಾರ್ಗಳಲ್ಲಿ ಉಪಯೋಗಿಸ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಲ್ಲೆಲ್ಲ ಉಪಯೋಗಿಸ್ತಾರಲ್ಲ, ಅದು ಶ್ರವಣಾತೀತ ಧ್ವನಿ. ಅಲ್ಲಿ ಶಬ್ದ ತರಂಗಗಳು ಹೋಗ್ತಾ ಇರ್ತವೆ, ಆದ್ರೆ ಅದು ನಮ್ ಕಿವಿಗೆ ಕೇಳಿಸೋದಿಲ್ಲ. ಶ್ರವಣಾತೀತ ಧ್ವನಿ. ಡಾಲ್ಫಿನ್ಗಳು ಸಂವಹನ ನಡೆಸುವಂತ, ಅದು ಕೂಡ 20,000 ಹರ್ಟ್ಸ್ ಗಿಂತ ಹೆಚ್ಚಾಗಿರುತ್ತೆ, ಅದು ಕೂಡ ನಮ್ ಕಿವಿಗೆ ಕೇಳಿಸೋದಿಲ್ಲ. ಮೂರನೇದು ಹೆಚ್ಚಿನ ಸ್ಥಾಯಿ ಮತ್ತು ಕಡಿಮೆ ಸ್ಥಾಯಿ. ಇಲ್ಲಿ ಸ್ಥಾಯಿ ಅಂದ್ರೆ ಪಿಚ್. ನೀವು ಪಿಚ್ ಅನ್ನ ಅವಾಗವಾಗ ಯೂಸ್ ಮಾಡ್ತಿರ್ತೀರಿ ಅಲ್ವಾ? ಹೈ ಪಿಚ್ ಅಲ್ಲಿ ಹೇಳ್ಬೇಕು ಹಾಡು, ಲೋ ಪಿಚ್ ಅಲ್ಲಿ ಹೇಳೋಣ, ಈ ತರ. ಹಾಗಿದ್ರೆ ಹೆಚ್ಚಿನ ಸ್ಥಾಯಿ ಅಂದ್ರೆ ಶಬ್ದ ಕಂಪನದ ಆವೃತ್ತಿ ಹೆಚ್ಚಿರುತ್ತದೆ. ಶಬ್ದ ಕಂಪನದ ಆವೃತ್ತಿ ಹೆಚ್ಚಾಗಿದ್ರೆ ಅದನ್ನ ಹೆಚ್ಚಿನ ಸ್ಥಾಯಿ ಹೊಂದಿದೆ ಅಂತ ಹೇಳ್ತೀವಿ. ಶಬ್ದ ಕಂಪನದ ಆವೃತ್ತಿ ಕಡಿಮೆ ಇರುತ್ತದೆ, ಅವಾಗ ಕಡಿಮೆ ಸ್ಥಾಯಿಯ ಧ್ವನಿ ಉಂಟಾಗುತ್ತದೆ. ಉದಾಹರಣೆ ಸೀಟಿ. ಇಲ್ಲಿ ಕಡಿಮೆ ಸ್ಥಾಯಿಗೆ ಉದಾಹರಣೆ ಅಂದ್ರೆ ಡ್ರಮ್. ನೀವು ಗಮನಿಸಿ ನೋಡಿದ್ರೆ ಸೀಟಿಯಿಂದ ಪಿಚ್ ಜಾಸ್ತಿ ಇರುತ್ತೆ, ಅದೇ ಡ್ರಮ್ ಇದ್ರೆ ಅಲ್ಲಿ ಪಿಚ್ ಕಡಿಮೆ ಇರುತ್ತೆ, ಸ್ಥಾಯಿ ಕಡಿಮೆ ಇರುತ್ತೆ. ನೀವು ಹಾರ್ಮೋನಿಯಂದಲ್ಲಿ ನೋಡಿದ್ರೆ ಎಡಗಡೆಯಿಂದ ಬಲಗಡೆಗೆ ಹೋಗ್ತಾ ಹೋದಾಗೆ ಪಿಚ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕೆಂದ್ರೆ ಅಲ್ಲಿ ಆವೃತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಶಬ್ದ ಕಂಪನದ ಆವೃತ್ತಿ ಹೆಚ್ಚಿರುತ್ತದೆ ಹೆಚ್ಚಿನ ಸ್ಥಾಯಿಯಲ್ಲಿ, ಶಬ್ದ ಕಂಪನದ ಆವೃತ್ತಿ ಕಡಿಮೆ ಇರುತ್ತದೆ ಕಡಿಮೆ ಸ್ಥಾಯಿಯಲ್ಲಿ. ಇಲ್ಲಿ ನೀವು ಈ ಶಬ್ದವನ್ನ ಅದರ ಲೌಡ್ನೆಸ್ ಜೊತೆ ಕನ್ಫ್ಯೂಷನ್ ಮಾಡ್ಕೋಬಾರದು. ಈಗ ಡ್ರಮ್ ಬಾರಿಸಿದ್ರೆ ದೊಡ್ಡ ಸೌಂಡ್ ಬರ್ತದೆ, ಹಂಗಲ್ಲ, ಅದು ಸ್ಥಾಯಿ ಅಲ್ಲ. ಸ್ಥಾಯಿ ಬೇರೆ, ಲೌಡ್ನೆಸ್ ಘೋಷ ಅಂತ ಹೇಳ್ತೀವಲ್ಲ ಅದು ಬೇರೆ. ಇಲ್ಲಿ ಕೇಳಿರುವಂತದ್ದು ಸ್ಥಾಯಿ ಇದೆ, ಹಾಗಾಗಿ ಇದು ಆವೃತ್ತಿಯ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಥ್ಯಾಂಕ್ ಯು.